ಬೆಳಗಿನ ಬೆಳಕು ಇನ್ನು ಕುಂಟುತ್ತಾ ಕೂರುವುದಿಲ್ಲ. ಯಾಜಕರ ಆಯ್ಕೆಯ ಕುರಿತು ನಮ್ಮ ಅಧ್ಯಯನವನ್ನು ಮುಂದುವರಿಸುತ್ತಾ ನಾವು ಈಗಾಗಲೇ ಕುರುಡುತನದ ಸಂಬಂಧಿಸಿದ ನಿಯಮವನ್ನು ನೋಡಿದ್ದೇವೆ. ಇಂದು ಕುಂಟತನದ ವಿಷಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಯಾಜಕಕಾಂಡ 21:17 ನಮಗೆ ನೆನಪಿಸುತ್ತದೆ, ಕುಂಟನು ಬಲಿಪೀಠದ ಸೇವೆಯಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲ. ಈ ನಿರ್ಬಂಧವು ಯಾಜಕನ ಯೋಗ್ಯತೆ ಪವಿತ್ರತೆಯ ಬಗ್ಗೆ ಅಲ್ಲ, ಆದರೆ ಅದು ಪವಿತ್ರಾಲಯ ಸ್ಥಳದ ಪ್ರಾಯೋಗಿಕ ಬೇಡಿಕೆಗಳು ಮತ್ತು ಯಾಜಕತ್ವವು ಪ್ರದರ್ಶಿಸಬೇಕಾಗಿದ್ದ ದೇವರ ಪರಿಪೂರ್ಣತೆಯ ಸಂಕೇತದ ಬಗ್ಗೆ ಇತ್ತು. ಇಸ್ರಾಯೇಲಿನ ಆಗಿನ ವ್ಯವಸ್ಥೆಯಲ್ಲಿ ಇದು ವೈಯಕ್ತಿಕ ವ್ಯಕ್ತಿಯ ತೀರ್ಪಾಗಿರದೆ ಪ್ರಾಯೋಗಿಕ ರಕ್ಷಣೆಯಾಗಿತ್ತು. ಯಾಜಕನ ಕರ್ತವ್ಯಗಳಿಗೆ ಶಕ್ತಿ, ಸಮತೋಲನ ಮತ್ತು ದೃಢವಾದ ಪಾದದ ಅಗತ್ಯವಿತ್ತು. ಕುಂಟ ಯಾಜಕನು ಪವಿತ್ರ ಕುಟುಂಬದ ಭಾಗವಾಗಿದ್ದರೂ ಪವಿತ್ರ ಸೇವೆಯನ್ನು ನಿರ್ವಹಿಸಲು ಪ್ರಯತ್ನಿಸಿದರೆ ಗಂಭೀರ ಅಪಾಯಗಳನ್ನು ಎದುರಿಸಬೇಕಾಗುತ್ತಿತ್ತು. ಯಾಜಕನು ಆಗಾಗ್ಗೆ ಕಂಚಿನ ಬಲಿಪೀಠಕ್ಕೆ ಇರುವ ಇಳಿಜಾರಿನ ಮೆಟ್ಟಲುಗಳನ್ನು ಏರಬೇಕಾಗಿತ್ತು. ಬಲಿದಾನಗಳ ರಕ್ತದಿಂದ ಜಾರುವ ಕಲ್ಲುಗಳ ಮೇಲೆ ನಡೆಯಬೇಕಾಗಿತ್ತು. ಅಸ್ಥಿರವಾದ ಹೆಜ್ಜೆಗಳು ಅಪಾಯಕಾರಿ ಬೀಳುವಿಕೆಗೆ, ಸುಡುವಿಕೆಗೆ ಅಥವಾ ಯಜ್ಞದ ರಕ್ತ ಮತ್ತು ಕೊಬ್ಬು ಇವುಗಳೆಲ್ಲ ಪವಿತ್ರ ಸ್ಥಳದ ನೆಲದ ಮೆಟ್ಟಿಲುಗಳ ಮೇಲೆ ಚೆಲ್ಲಿ ನೆನೆಯುವ ಕಾರಣವಿರಬಹುದು. ಮತ್ತು ಬಲಿಪೀಠದ ಸುತ್ತಲೂ ನಿರಂತರವಾದ ಬೆಂಕಿ ಮತ್ತು ಶಾಖವಿರುತ್ತಿತ್ತು, ಏಕೆಂದರೆ ಕಲ್ಲಿದ್ದಿಲಿನಂತಹ ಕೆಂಡಗಳು, ಸುಡುತ್ತಿರುವ ಕೊಬ್ಬು ಮತ್ತು ಧೂಪ ಇತ್ಯಾದಿ ನಿರಂತರವಾಗಿ ಉರಿಯುತ್ತಿತ್ತು. ಜ್ವಾಲೆಗಳ ಬಳಿ ಯಾಜಕನು ನಿರ್ವಹಿಸಬೇಕಾಗಿತ್ತು. ಬೇಗನೆ ಚಲಿಸಲು ಅಥವಾ ಸರಿಯಾಗಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗದ ಯಾಜಕನು ಧೂಪಾರತಿಗಳು ಅಥವಾ ಪಾತ್ರೆಗಳನ್ನು ಎತ್ತುವಾಗ ಅಥವಾ ಇಳಿಸುವಾಗ ಕೈ ಜಾರಿದರೆ ಯಾಜಕನು ಗಾಯಗೊಳ್ಳುವ ಅಪಾಯವಿತ್ತು. ಇನ್ನು ಅನೇಕ ಕಾರ್ಯಗಳಿಗೆ ಭಾರವಾದ ವಸ್ತುಗಳನ್ನು ಎತ್ತಬೇಕಾಗಿತ್ತು. ಬಲಿಯ ಪ್ರಾಣಿಗಳ ಭಾಗಗಳು, ನೀರಿನ ಪಾತ್ರೆಗಳು, ಧಾನ್ಯದ ಕಾಣಿಕೆಗಳು ಅಥವಾ ಬೆಂಕಿಗೆ ಬೇಕಾಗಿದ್ದ ಮರಗಳನ್ನು ಸಾಗಿಸಬೇಕಾಗಿತ್ತು. ಚಲನೆಯು ಕಡಿಮೆಯಾದರೆ ಈ ಕೆಲಸವು ಯಾಜಕನಿಗೆ ಮತ್ತು ಯಜ್ಞದ ಪಾವಿತ್ರ್ಯಕ್ಕೆ ಅಪಾಯಕಾರಿಯಾಗುತ್ತಿತ್ತು. ಆದ್ದರಿಂದ ಕುಂಟನಾದ ಯಾಜಕನು ಇವುಗಳನ್ನು ಸುರಕ್ಷಿತವಾಗಿ ಮಾಡುವುದು ಕಷ್ಟ. ಶುದ್ಧತೆ ಕಾಪಾಡುವುದು. ಬಲಿಗಳಲ್ಲಿ ನಿಖರತೆ ಮುಖ್ಯ. ರಕ್ತವನ್ನು ನಿಗದಿತ ಪಾತ್ರೆಯಲ್ಲಿ ಸಂಗ್ರಹಿಸಿ ಸರಿಯಾದ ಸ್ಥಳದಲ್ಲಿ ಸಿಂಪಡಿಸಬೇಕಾಗುತ್ತದೆ. ಕಾಲು ನಿಲ್ಲದಿದ್ದರೆ ತಪ್ಪಾಗಿ ಸುರಿದು ಹೋಗಿ ಬಲಿ ವ್ಯರ್ಥವಾಗುತ್ತಿತ್ತು ಮತ್ತು ಆ ಪೂಜೆ ಅಶುದ್ಧವಾಗುತ್ತಿತ್ತು. ಸ್ಥಿರವಾದ ನಿಲ್ಲಲು ಸಾಧ್ಯವಾಗದ ಕುಂಟ ಯಾಜಕನು ಇಂತಹ ಕಾರ್ಯಗಳನ್ನು ಮಾಡಕ್ಕಾಗುವುದಿಲ್ಲ. ದೈಹಿಕ ಕುಂಟ ಯಾಜಕನ ಬೀಳುವಿಕೆಯು ಕೇವಲ ಅಸ್ತವ್ಯಸ್ತತೆಯನ್ನು ಉಂಟುಮಾಡುವುದಲ್ಲದೆ ಅದು ಧಾರ್ಮಿಕ ಮಾಲಿನ್ಯ, ಪ್ರಾಣಿಗಳ ಬಲಿ ಮತ್ತು ಪವಿತ್ರ ಸೇವೆಯ ಅಡ್ಡಿಪಡಿಸುವಿಕೆಯ ಅಪಾಯವನ್ನು ತಂದೊಡ್ಡುತ್ತಿತ್ತು. ಹಬ್ಬದ ದಿನಗಳಲ್ಲಿ ದೇವಾಲಯವು ಜನರಿಂದ ತುಂಬಿದಾಗ ಮತ್ತು ಯಾಜಕರು ವಿವಿಧ ಸ್ಥಳಗಳ ನಡುವೆ ವೇಗವಾಗಿ ಚಲಿಸುವಾಗ ಅಥವಾ ಇತರ ಯಾಜಕರೊಂದಿಗೆ ಅವಸರವಾಗಿ ಕೆಲಸ ಮಾಡುವಾಗ ಡಿಕ್ಕಿ ಹೊಡೆಯಲು ಕಾರಣವಾಗಬಹುದು. ಅದರಿಂದ ಇಂತಹ ಸಮಯಗಳಲ್ಲಿ ನಿಧಾನವಾಗಿ ನಡೆಯುವ ಅಥವಾ ಸರಿಯಾಗಿ ನಿಲ್ಲಲಾಗದ ಆ ಕುಂಟನಾದ ಯಾಜಕನು ಇತರರ ಕೆಲಸಕ್ಕೂ ಅಡ್ಡಿಯಾಗುತ್ತಿದ್ದ. ಪವಿತ್ರ ಸ್ಥಳದ ಒಳಗಿನ ಸೇವೆಗಳು. ಪವಿತ್ರ ಸ್ಥಳದೊಳಗಿನ ಕರ್ತವ್ಯಗಳಿಗೂ ಸಮತೋಲನ ಮತ್ತು ನಿಯಂತ್ರಣದ ಅಗತ್ಯವಿತ್ತು. ದೀಪಸ್ತಂಭವನ್ನು ಮೆನೋರಾ ನೋಡಿಕೊಳ್ಳುವುದು, ಸಮ್ಮುಖದ ರೊಟ್ಟಿಯನ್ನು ಶೋಬ್ರೆಡ್ ಜೋಡಿಸುವುದು ಮತ್ತು ಧೂಪವನ್ನು ಹಚ್ಚುವುದು ಇಂತಹ ಕಿರಿದಾದ ಜಾಗಗಳಲ್ಲಿ ಸೂಕ್ಷ್ಮವಾದ ಕೆಲಸಗಳಾಗಿದ್ದವು. ಒಂದು ಎಡವಟ್ಟು ಕಾಲು ಜಾರಿದ್ದರೆ ಪಾತ್ರೆಗಳು ಒಡೆದು ಹೋಗುತ್ತಿತ್ತು ಮತ್ತು ಎಣ್ಣೆ ಚೆಲ್ಲುತ್ತಿತ್ತು. ಇಂಥ ಕೆಲಸಗಳಿಗೆ ಆ ಕುಂಟ ಯಾಜಕನಿಂದ ಸಾಧ್ಯವಾಗುತ್ತಿರಲಿಲ್ಲ. ಯಾಜಕರು ತಮ್ಮ ಸೇವೆಯ ಸಮಯದಲ್ಲಿ ದೀರ್ಘಕಾಲ ನಿಲ್ಲಬೇಕಾಗಿತ್ತು ಮತ್ತು ಕುಂಟ ಯಾಜಕನು ಹೆಚ್ಚುತ್ತಿರುವ ಒತ್ತಡ ಅಥವಾ ಆಯಾಸವನ್ನು ಎದುರಿಸಬೇಕಾಗುತ್ತಿತ್ತು. ಇಂತಹ ಆಯಾಸದ ದೈಹಿಕ ತೊಂದರೆಯ ಬಲಹೀನ ಕಾರಣದಿಂದ ಟಿಪ್ಪು ಸಂಭವಿಸುವ ಸಾಧ್ಯತೆಗೆ ಕಾರಣವಾಗಬಹುದು. ರಾತ್ರಿಯಲ್ಲಿ ಯಾಜಕರು ಕಾವಲು ಕಾಯುತ್ತಿದ್ದರು ಮತ್ತು ಗಾಳಿಯಿಂದ ಹಾರಿದ ಬೆಂಕಿಯ ಕಿಡಿಗಳಂತಹ ತುರ್ತು ಪರಿಸ್ಥಿತಿಗಳಿಗೆ ವೇಗವಾಗಿ ಪ್ರತಿಕ್ರಿಯಿಸಬೇಕಾಗಿತ್ತು. ತಕ್ಷಣದ ಪ್ರತಿಕ್ರಿಯೆ ಅಗತ್ಯ. ಇಂತಹ ಸಮಯದಲ್ಲಿ ಕುಂಟ ಯಾಜಕನು ವೇಗವಾಗಿ ಓಡಲಾಗದಿದ್ದರೆ ಸಮಸ್ಯೆ ಗಂಭೀರವಾಗುತ್ತಿತ್ತು. ಇನ್ನು ಹಳೆಯ ಒಡಂಬಡಿಕೆಯಲ್ಲಿ ಯಾಜಕರು ಮಾಡುವ ಕೆಲಸಗಳು ಸುಲಭವಾಗಿರಲಿಲ್ಲ.
ಕೇವಲ ಬೂದಿಯನ್ನು ತೆಗೆಯುವುದು, ಪಾತ್ರೆಗಳನ್ನು ಸ್ವಚ್ಛಗೊಳಿಸುವುದು ಮತ್ತು ನೀರನ್ನು ನಿರ್ವಹಿಸುವಂತಹ ಸರಳ ಕಾರ್ಯಗಳಲ್ಲಿ ಸಹ ಜಾರಿ ಬೀಳುವ ಸಾಧ್ಯತೆ ಇತ್ತು. ಅಲ್ಲಿ ಗಟ್ಟಿಯಾಗಿ ಕಾಲಿಡುವುದು ಬಹಳ ಮುಖ್ಯವಾಗಿತ್ತು. ಹಾಗಾಗಿ ಯಾಜಕರ ಕಾಲು ಸ್ಥಿರವಾಗಿರದಿದ್ದರೆ ಅಪಾಯಕಾರಿಯಾಗುತ್ತಿತ್ತು. ಪ್ರಾಣಿಗಳನ್ನು ನಿಭಾಯಿಸುವುದಕ್ಕೂ ಬಲಿ ಕೊಡಲು ಮೃಗಗಳನ್ನು ಹಿಡಿಯುವುದಕ್ಕೂ ಬಲವಾದ ಸಮತೋಲನ ಬೇಕಿತ್ತು. ಕಟ್ಟಿ ಹಾಕಿದ್ದರೂ ಪ್ರಾಣಿಗಳು ಒದೆಯಬಹುದು ಅಥವಾ ದೈಹಿಕವಾಗಿ ನಮ್ಮನ್ನೇ ಎಳೆದುಕೊಂಡು ಹೋಗಬಹುದು. ದುರ್ಬಲವಾದ ಹೆಜ್ಜೆಯುಳ್ಳ ಒಬ್ಬ ಯಾಜಕನು ಚಾಕುವನ್ನು ಹಿಡಿದಿರುವಾಗ ಸಮತೋಲನವನ್ನು ಕಳೆದುಕೊಳ್ಳಬಹುದು. ಇದರಿಂದ ತನಗೂ ಇತರರಿಗೂ ಅಪಾಯ ತಂದೊಡ್ಡಬಹುದು. ಯಾಜಕನ ಪಾತ್ರದಲ್ಲಿ ಜನರ ಮತ್ತು ಮನೆಗಳಲ್ಲಿನ ಅಶುದ್ಧತೆಯನ್ನು ಪರೀಕ್ಷಿಸುವ ಕೆಲಸವೂ ಇತ್ತು. ಇದರರ್ಥ ಪಾಳೆಯದಲ್ಲಿ ಅಥವಾ ಪಟ್ಟಣದಲ್ಲಿ ಓಡಾಡುವುದು, ಸಂಚಾರ ಸಾಧ್ಯವಿಲ್ಲದಿದ್ದರೆ ಈ ಕರ್ತವ್ಯವನ್ನು ಪೂರೈಸುವುದು ಕಷ್ಟಕರವಾಗಿತ್ತು. ಈ ಕಾರಣಕ್ಕಾಗಿಯೇ ದೇವರು ಕುಂಟತನ ಹೊಂದಿದ್ದ ಯಾಜಕರನ್ನು ಪವಿತ್ರಾಲಯದ ಅತ್ಯಂತ ನಿಖರ ಹಾಗೂ ಅಪಾಯಕಾರಿ ಸೇವೆಗಳಿಂದ ವಿಮುಕ್ತರನ್ನಾಗಿ ಮಾಡಿದನು. ಆದರೆ ಅವರು ಅಶುದ್ಧರಲ್ಲ. ಆ ಕುಂಟ ಯಾಜಕನನ್ನು ದೇವರು ನಿಷ್ಪ್ರಯೋಜಕನೆಂದು ಪರಿಗಣಿಸಲಾಗಿಲ್ಲ ಅಥವಾ ಅವನನ್ನು ಸಮುದಾಯದಿಂದ ಹೊರಹಾಕಲಾಗಿಲ್ಲ. ಆತನು ಪವಿತ್ರನಾಗಿ ಉಳಿದನು. ಆತನಿಗೆ ಪೋಷಣೆ ನೀಡಲಾಯಿತು ಮತ್ತು ಅರ್ಪಣೆಗಳಲ್ಲಿ ತಿನ್ನಲು ಆತನಿಗೆ ಅನುಮತಿ ನೀಡಲಾಯಿತು. ಯಾಜಕಕಾಂಡ 21-22. ಅವರಿಗೂ ಇನ್ನೂ ಯಾಜಕರು ಎಂಬ ಗುರುತು ಉಳಿದಿದೆ. ಆದರೆ ಅತ್ಯಂತ ಅಪಾಯಕಾರಿ ಮತ್ತು ಅತ್ಯಂತ ನಿಖರವಾದ ಸೇವೆಯಲ್ಲಿ ಪಾಲ್ಗೊಳ್ಳುವುದನ್ನು ಮಾತ್ರ ದೇವರು ತಡೆಹಿಡಿದರು. ಇದು ಮಾನವೀಯ ಮಿತಿಯಾಗಿತ್ತು. ಇದು ದೇವರ ಆಲಯದ ಪಾವಿತ್ರ್ಯವನ್ನು ಕಾಪಾಡುವುದರ ಜೊತೆಗೆ ಯಾಜಕನು ಅನಗತ್ಯ ಅಪಾಯದಿಂದ ಪಾರಾಗುವುದನ್ನು ಖಚಿತಪಡಿಸಿದರು. ನಮ್ಮ ಪಾಠ. ಆದಾಗ್ಯೂ ಹೊಸ ಒಡಂಬಡಿಕೆಯಲ್ಲಿ ದೇವರ ಕರೆಯು ನಮ್ಮೆಲ್ಲರಿಗೂ ಅನ್ವಯಿಸುತ್ತದೆ, ಏಕೆಂದರೆ ನಾವು ಕ್ರಿಸ್ತನಲ್ಲಿ ಪವಿತ್ರ ಯಾಜಕತ್ವವಾಗಿ ಮಾಡಲ್ಪಟ್ಟಿದ್ದೇವೆ. ಜೀವಂತ ಕಲ್ಲುಗಳಾಗಿ ಆತ್ಮಿಕ ಯಜ್ಞಗಳನ್ನು ಅರ್ಪಿಸುತ್ತೇವೆ. 1 ಪೇತ್ರ 2:5-9, ಪ್ರಕಟಣೆ 1:6. ಹಳೆಯ ಒಡಂಬಡಿಕೆಯಲ್ಲಿ ಯಾವುದು ದೈಹಿಕವಾಗಿತ್ತೋ ಅದು ಹೊಸ ಒಡಂಬಡಿಕೆಯ ಆತ್ಮಿಕ ಜೀವನದಲ್ಲಿ ನೆರವೇರಿದೆ. ಇಸ್ರಾಯೇಲಿನಲ್ಲಿ ಕುಂಟುತನವು ಯಾಜಕನ ಹೆಜ್ಜೆಗಳಿಗೆ ಅಡ್ಡಿಯಾದರೆ, ಇಂದು ಆತ್ಮಿಕ ಕುಂಟುತನವು ಕ್ರಿಸ್ತನೊಂದಿಗಿನ ನಮ್ಮ ನಡಿಗೆಗೆ ಅಡ್ಡಿಯಾಗುತ್ತದೆ. ಇಬ್ರಿಯ 12:12-13 ನಮಗೆ ಹೀಗೆ ಬುದ್ಧಿ ಹೇಳುತ್ತದೆ. ಆದಕಾರಣ ಜೋಲು ಬಿದ್ದಿರುವ ಕೈಗಳನ್ನು, ದುರ್ಬಲವಾಗಿರುವ ಮೊಣಕಾಲುಗಳನ್ನು ಬಲಪಡಿಸಿರಿ. ನಿಮ್ಮ ಕಾಲುಗಳಿಗೆ ನೇರವಾದ ಮಾರ್ಗಗಳನ್ನು ಮಾಡಿರಿ. ಆಗ ಕುಂಟಾದದ್ದು ಕೀಲು ತಪ್ಪಿ ಹೋಗದೆ ಬಲವಾಗಿ ಗುಣವಾಗುವುದು. ಅಂದರೆ ಆತ್ಮಿಕದ ಅರ್ಥದಲ್ಲಿ ಕುಂಟುತನವು ನಮ್ಮ ಯಾವುದೇ ಹೃದಯ, ಮನಸ್ಸು ಅಥವಾ ಆಚರಣೆಯ ಸ್ಥಿತಿಯಾಗಿದ್ದು, ಅದು ನಮ್ಮ ಹೆಜ್ಜೆಗಳನ್ನು ಅನಿಶ್ಚಿತಗೊಳಿಸುತ್ತದೆ, ತಡವರಿಸುವಂತೆ ಮಾಡುತ್ತದೆ ಅಥವಾ ದಾರಿ ತಪ್ಪಿಸುತ್ತದೆ. ಇದರಿಂದ ನಮ್ಮ ಸೇವೆಯು ಅಪಾಯಕಾರಿ, ನಿಶ್ಚಯವಲ್ಲದ ಮತ್ತು ಫಲರಹಿತವಾಗುತ್ತದೆ. ಇದು ಹೇಗೆ ಕಾಣುತ್ತದೆ? ಆತ್ಮಿಕ ಕುಂಟುತನವು ದೇವರೊಂದಿಗೆ ದುರ್ಬಲವಾದ ನಡಿಗೆಯಾಗಿದೆ. ಎಡವಿಡುವ ನಂಬಿಕೆ, ಹಿಂಜರಿಯುವ ವಿಧೇಯತೆ ಮತ್ತು ನಿಲ್ಲುವ ಪ್ರೀತಿ ಅಥವಾ ಒತ್ತಡದಲ್ಲಿ ಕುಂಟುವ ನಿರೀಕ್ಷೆ. ಇಂಥವುಗಳೆಲ್ಲವನ್ನು ಮೆಸ್ಸಿಯನ ರಾಜ್ಯದ ದಿನದಲ್ಲಿ ಕುಂಟನು ಜಿಂಕೆಯ ಹಾಗೆ ಹಾರುವನು ಎಂದು ಯೆಶಾಯನು ಅಂತಹ ದೌರ್ಬಲ್ಯದ ಗುಣಪಡಿಸುವಿಕೆಯನ್ನು ಮುನ್ಸೂಚಿಸಿದನು. ಯೆಶಾಯ 35:6. ಅಪೊಸ್ತಲರ ಕೃತ್ಯಗಳು 3ರಲ್ಲಿ ದೇವಾಲಯದ ಬಾಗಿಲಿನಲ್ಲಿರುವ ಒಬ್ಬ ಕುಂಟ ಮನುಷ್ಯನು ಪೇತ್ರನ ಮೂಲಕ ಕ್ರಿಸ್ತನ ಶಕ್ತಿಯಿಂದ ಸ್ಪರ್ಶಿಸಲ್ಪಟ್ಟು ನೆಗೆದು ಕುಣಿದು ನಡೆದುಕೊಂಡು ದೇವಾಲಯವನ್ನು ಪ್ರವೇಶಿಸಿದನು. ಅಪೊಸ್ತಲರ ಕೃತ್ಯಗಳು 3:8 ಒಂದು ಜೀವಂತ ಚಿತ್ರಣವನ್ನು ನಾವು ನೋಡುತ್ತೇವೆ. ಕೃಪೆಯು ನಮ್ಮನ್ನು ಎಂದಿಗೂ ಕುಂಟತನದಲ್ಲಿ, ಅಂದರೆ ಕುಂಟುತ್ತಾ ಬಿಡುವುದಿಲ್ಲ. ಅದು ನಮ್ಮನ್ನು ಆರಾಧಿಸಲು ಮತ್ತು ಸೇವೆ ಮಾಡಲು ಗುಣಪಡಿಸುತ್ತದೆ. ಆದರೂ ನಾವು ಕ್ರಿಸ್ತನ ಗುಣಪಡಿಸುವಿಕೆಗೆ ನಮ್ಮನ್ನು ಒಪ್ಪಿಸುವವರೆಗೆ ನಮಗೆ ಶಕ್ತಿ ನೀಡಿ ಗುಣಪಡಿಸುತ್ತದೆ. ನಿತ್ಯವೂ ಕುಂಟುತ್ತಾ ಇರುವುದು, ಆರಾಧಿಸಲು ಮತ್ತು ಸೇವೆ ಸಲ್ಲಿಸಲು ಆತನಲ್ಲಿ ಗುಣ ಹೊಂದುತ್ತೇವೆ. ಆದರೂ ನಾವು ಕ್ರಿಸ್ತನ ಗುಣಪಡಿಸುವಿಕೆಗೆ ನಮ್ಮನ್ನು ಒಪ್ಪಿಸುವವರೆಗೆ ನಾವು ಹೆಸರಿಗೆ ಮಾತ್ರ ಯಾಜಕರಾಗಿರುತ್ತೇವೆ, ಆತ್ಮಿಕದಲ್ಲಿ ಕುಗ್ಗುವವರಾಗಿ ಉಳಿಯಬಹುದು. ಈ ಕುಂಟುವಿಕೆಗೆ ಹಲವು ಕಾರಣಗಳನ್ನು ನ್ಯಾಯ ಪ್ರಮಾಣವು ನಮಗೆ ತೋರಿಸುತ್ತದೆ. ಕೆಲವೊಮ್ಮೆ ಇದು 2 ಮನಸ್ಸಿನಿಂದ ಬರುತ್ತದೆ. ಕರ್ಮೆಲ್ ಬೆಟ್ಟದ ಮೇಲೆ ಇಸ್ರಾಯೇಲ್ 2 ಅಭಿಪ್ರಾಯಗಳ ನಡುವೆ ತತ್ತರಿಸಿದಂತೆ.
ಒಂದು ಅರಸುಗಳು 18:21 ಅಥವಾ ಯಾಕೋಬನ ಪತ್ರಿಕೆಯಲ್ಲಿ ಹೇಳಿದಂತೆ ತನ್ನ ಎಲ್ಲಾ ಮಾರ್ಗಗಳಲ್ಲಿ ಅಸ್ಥಿರನಾಗಿರುವ ಸಂದೇಹಿಯಂತೆ. ಯಾಕೋಬ 1:6-8. ಇದು ಪ್ರಾರಂಭದ ಹೆಜ್ಜೆಯಾಗಿದ್ದು, ಇಲ್ಲಿ ಪ್ರಾರ್ಥನೆಯಲ್ಲಿ ವಿಶ್ವಾಸ ಇರುವುದಿಲ್ಲ ಮತ್ತು ನಿರ್ಧಾರಗಳಲ್ಲಿ ದೃಢತೆ ಇರುವುದಿಲ್ಲ. ಇತರ ಸಮಯಗಳಲ್ಲಿ ಇದು ಅರಿಕೆ ಮಾಡದ ಪಾಪಗಳು ಅಥವಾ ಕೆಟ್ಟ ಅಭ್ಯಾಸಗಳನ್ನು ಹೊತ್ತುಕೊಂಡು ಸರಪಳಿಗಳನ್ನು ಎಳೆದುಕೊಂಡು ಓಡಲು ಪ್ರಯತ್ನಿಸುವುದರಿಂದ ಬರುತ್ತದೆ. ಇಬ್ರಿಯರಿಗೆ 12:1 ನಾವು ಎಲ್ಲಾ ಭಾರ ಮತ್ತು ಪಾಪವನ್ನು ಬದಿಗಿಡಲು ಕರೆಯಲಾಗಿದೆ. ಅದೇ ಸಮಯದಲ್ಲಿ ಗಲಾತ್ಯದವರಿಗೆ 5:16-17 ನಾವು ಆತ್ಮದಿಂದ ನಡೆಯುವುದರಿಂದ ಶರೀರದ ದುರಾಶೆಗಳನ್ನು ನೆರವೇರಿಸುವುದಿಲ್ಲ ಎಂದು ನೆನಪಿಸಲಾಗಿದೆ. ಮುರಿದು ಹೋದ ಸಮಾಧಾನವು ಇನ್ನೊಂದು ಕುಂಟತನವಾಗಿದೆ. ಇಲ್ಲಿ ಬಗೆಹರಿಯದ ಅಪರಾಧಗಳು ಕೀಲಿನಂತೆ ಕಾರ್ಯನಿರ್ವಹಿಸುತ್ತವೆ. ಯೇಸು ಯಜ್ಞಕ್ಕಿಂತ ಮೊದಲು ಸಮಾಧಾನ ಇರಬೇಕು ಎಂದು ಆಜ್ಞಾಪಿಸಿದನು. ಮತ್ತಾಯ 5:23-24 ಏಕೆಂದರೆ ಕಹಿಯು ಅನೇಕರಿಗೆ ತೊಂದರೆ ಕೊಡುತ್ತದೆ ಮತ್ತು ನಂಬಿಕೆಯ ನಡಿಗೆಯನ್ನು ನಿಧಾನಗೊಳಿಸುತ್ತದೆ. ಇಬ್ರಿಯರಿಗೆ 12:15. ದೇವರ ವಾಕ್ಯ ಮತ್ತು ಪ್ರಾರ್ಥನೆಯನ್ನು ನಿರ್ಲಕ್ಷಿಸುವುದರಿಂದ ಮತ್ತೊಂದು ರೀತಿಯ ಕುಂಟತನ ಉಂಟಾಗುತ್ತದೆ. ನಮ್ಮ ಪಾದಗಳಿಗೆ ದೀಪವಾದ ವಾಕ್ಯವಿಲ್ಲದೆ. ಕೀರ್ತನೆಗಳು 119, 105 ಮತ್ತು ಪ್ರಾರ್ಥನೆಯ ಕ್ರಮವಿಲ್ಲದೆ. ಅಪೊಸ್ತಲರ ಕೃತ್ಯಗಳು 6:4 ನಾವು ಆತನ ಬೆಳಕಿನಿಂದ ನಡೆಯುವ ಬದಲು ನೆನಪಿನಿಂದ ಮುಗ್ಗರಿಸುತ್ತಾ ಮುಂದುವರಿಯುತ್ತೇವೆ. ಮನುಷ್ಯರ ಭಯವು ಒಂದು ಪಾಶವಾಗಿದೆ. ಜ್ಞಾನೋಕ್ತಿ 29:25. ಅಂತಿಯೋಕ್ಯದಲ್ಲಿ ರಾಜಿಯಾಗಿದ್ದರಿಂದ ಹಿಂದೆ ಸರಿದ ಪೇತ್ರನಂತೆ. ಗಲಾತ್ಯದವರಿಗೆ 2:11-14 ನಾವು ಸತ್ಯದಲ್ಲಿ ಧೈರ್ಯದಿಂದ ಹೆಜ್ಜೆ ಹಾಕಬೇಕಾದಾಗ ಅಡ್ಡ ಹೆಜ್ಜೆ ಹಾಕುತ್ತೇವೆ. ಸಿದ್ಧಾಂತದ ವಿಚಲನೆಯು ಅಂಕುಡೊಂಕಾದ ಹೆಜ್ಜೆಯಾಗಿದೆ. ಅಪಕ್ವರು ಸಿದ್ಧಾಂತದ ಪ್ರತಿಯೊಂದು ಗಾಳಿಯಿಂದ ಅತ್ತಿತ್ತ ತೂರಾಡುತ್ತಾರೆ. ಎಫೆಸಿಯರಿಗೆ 4:14 ಸತ್ಯದ ವಾಕ್ಯವನ್ನು ಸರಿಯಾಗಿ ವಿಭಾಗಿಸುವುದರಿಂದ ಬರುವ ದೃಢವಾದ ಮಾರ್ಗವು ಅವರಿಗೆ ಇರುವುದಿಲ್ಲ. 2 ತಿಮೋತಿ 2:15. ಹೃದಯದ ವಿಗ್ರಹಗಳು ಸಹ ನಡಿಗೆಯನ್ನು ಕುಂಠಿತಗೊಳಿಸುತ್ತವೆ. ಲೋಕವನ್ನು ಪ್ರೀತಿಸಬೇಡಿರಿ ಎಂದು ಯೋಹಾನನು ಎಚ್ಚರಿಸುತ್ತಾನೆ. 1 ಯೋಹಾನ 2:15-17 ಏಕೆಂದರೆ ಸಂಪತ್ತು, ವೃತ್ತಿ ಅಥವಾ ಹೊಗಳಿಕೆಗೆ ಗುಪ್ತವಾದ ನಿಷ್ಠೆಗಳು ನಮ್ಮನ್ನು ದಾರಿತಪ್ಪಿಸುತ್ತವೆ. ಇಬ್ರಿಯ ಪತ್ರವು ಮಂದತ್ವ ಮತ್ತು ಕೇಳಲು ನಿಧಾನವಾಗುವಿಕೆಯ ಬಗ್ಗೆ ಹೇಳುತ್ತದೆ. ಇಬ್ರಿಯರಿಗೆ 5:11-14 ಇದು ನಾವು ಬೋಧಕರಾಗಬೇಕಾದಾಗ ನಮ್ಮ ಹೆಜ್ಜೆಯನ್ನು ಕುಗ್ಗಿಸುವ ಒಂದು ಜಡತ್ವವಾಗಿದೆ. ಲವೋದ್ಯದವರ ಉತ್ಸಾಹವಿಲ್ಲದ ಹೃದಯವು ಪ್ರಕಟಣೆ 3:14-19 ಇನ್ನೊಂದು ಕುಂಟುತನವಾಗಿದೆ. ಇದು ನಾಟಕೀಯ ಪತನವಲ್ಲ, ಆದರೆ ಹುರುಪನ್ನು ಕದಿಯುವ ನಿಧಾನವಾದ ಹೆಜ್ಜೆಯಾಗಿದೆ. ಕೆಲಸಗಳಿಲ್ಲದ ನಂಬಿಕೆಯು ಮತ್ತೊಂದು ಕುಂಟತನವಾಗಿದೆ. ಕಾರ್ಯವಿಲ್ಲದ ಅರಿಕೆ ನಿಷ್ಪ್ರಯೋಜಕವಾಗಿ ನೇತಾಡುವ ಕಾಲುಗಳಂತೆ. ಜ್ಞಾನೋಕ್ತಿ 26:7 ಯಾಕೋಬನು ಸ್ಪಷ್ಟಪಡಿಸುತ್ತಾನೆ, ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ. ಯಾಕೋಬ 2:17 ಈ ಕುಂಟುತನ ಯಾಜಕತ್ವಕ್ಕೆ ಏಕೆ ಇಷ್ಟು ಗಂಭೀರವಾಗಿದೆ? ಏಕೆಂದರೆ ಪವಿತ್ರ ಯಾಜಕರ ಸೇವೆಗೆ ವಿಷಯಗಳಲ್ಲಿ ಸ್ಥಿರವಾದ ಹೆಜ್ಜೆ ಬೇಕು. ಯಾಜಕರು ಯೆಹೋವನ ನಾಮವನ್ನು ಹೊರುತ್ತಾರೆ, ಇತರರಿಗಾಗಿ ಮಧ್ಯಸ್ಥಿಕೆ ವಹಿಸುತ್ತಾರೆ ಮತ್ತು ಸುವಾರ್ತೆಯನ್ನು ನಿರ್ವಹಿಸುತ್ತಾರೆ. ನಮ್ಮ ಹೆಜ್ಜೆಗಳು ಅಸ್ಥಿರವಾಗಿದ್ದರೆ ನಾವು ದೇವರ ಮಾತುಗಳನ್ನು ಹಾಳು ಮಾಡುತ್ತೇವೆ, ಅವಿಧೇಯತೆಯ ಮೂಲಕ ಕ್ರಿಸ್ತನ ತ್ಯಾಗವನ್ನು ಚೆಲ್ಲುತ್ತೇವೆ, ನಂಬಿಕೆಯನ್ನು ಮುರಿಯುತ್ತೇವೆ ಮತ್ತು ಸಾಕ್ಷ್ಯವನ್ನು ಚದುರಿಸುತ್ತೇವೆ. ಹಿಂದಿನ ಪವಿತ್ರ ಗುಡಾರದಲ್ಲಿ ಕುಂಟತನವು ಬಲಿಗಳನ್ನು ಹಾಳು ಮಾಡಲು ಕಾರಣವಾಗಿತ್ತು. ಹೊಸ ಒಡಂಬಡಿಕೆಯಲ್ಲಿ ಅವು ನಿರುತ್ಸಾಹ, ಅಪನಂಬಿಕೆ ಮತ್ತು ಮುರಿದ ಸಾಕ್ಷ್ಯಕ್ಕೆ ಕಾರಣವಾಗುತ್ತವೆ. ಕುಂಟತನವನ್ನು ಮರೆಯ ಮಾಡಬೇಡ, ಅದು ಇಲ್ಲ ಎನ್ನುವುದಿಲ್ಲ, ಆದರೆ ಕ್ರಿಸ್ತನಲ್ಲಿ ಗುಣಪಡಿಸುವಿಕೆಯನ್ನು ಹುಡುಕಿದರೆ ಆತನೇ ನಮ್ಮ ಆತ್ಮವನ್ನು ಚೇತರಿಸುತ್ತಾನೆ. ಆತ್ಮದಲ್ಲಿ ನಡೆಯುವಂತೆ ಪಾಪವನ್ನು ಬಿಟ್ಟು ವಾಕ್ಯದಲ್ಲಿ ಬಲವಾಗಿ ನಿಲ್ಲುವಂತೆ ಕರೆಯಲ್ಪಟ್ಟಿದ್ದೇವೆ ಮತ್ತು ಗುಣಪಡಿಸುವಿಕೆಯು ಲಭ್ಯವಿದೆ. ಇಬ್ರಿಯರಿಗೆ 12:12-13 ನಮಗೆ ಕುಗ್ಗಿದ ಕೈಗಳನ್ನು ಉತ್ತೇಜಿಸಿ, ಬಲಹೀನವಾದ ಮೊಣಕಾಲುಗಳನ್ನು ಬಲಪಡಿಸಿ ಮತ್ತು ಸರಳವಾದ ಮಾರ್ಗಗಳನ್ನು ಮಾಡಿಕೊಳ್ಳಲು ಹೇಳುತ್ತದೆ.
ಇದರರ್ಥ ನಮಗೆ ಮತ್ತೆ ಮತ್ತೆ ಎಡವಿ ಬೀಳುವ ಹಾದಿಗಳನ್ನು ಗುರುತಿಸುವುದು, ನಮ್ಮ ದೌರ್ಬಲ್ಯಗಳನ್ನು ಅರಿಕೆ ಮಾಡುವುದು ಮತ್ತು ಅಡ್ಡಿ ಮಾಡುವ ಪಾಪಗಳನ್ನು ತೆಗೆದುಹಾಕುವುದು. ನಾವು ಪ್ರತಿದಿನವೂ ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತಾ ಮತ್ತು ಹಳೆಯ ಅಭ್ಯಾಸಗಳ ಬದಲಿಗೆ ಆತ್ಮಪ್ರೇರಿತವಾದ ಹೊಸ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುತ್ತಾ ಆತ್ಮದಿಂದ ನಡೆಯಲು ಕರೆಯಲ್ಪಟ್ಟಿದ್ದೇವೆ. ಗಲಾತ್ಯದವರಿಗೆ 5:25. ದೇವರ ವಾಕ್ಯದಿಂದ ನಮ್ಮ ಮನಸ್ಸುಗಳು ನವೀಕರಿಸಲ್ಪಡುತ್ತವೆ. ರೋಮಾಪುರ 12:1-2. ಇದರಿಂದ ವಿಧೇಯತೆಯು ನಮ್ಮ ಜೀವನವನ್ನು ದೇವರಿಗೆ ಜೀವಂತ ಬಲಿಯಾಗಿ ಅರ್ಪಿಸುವುದು. ನಾವು ಕ್ರಿಸ್ತನ ದೇಹದೊಂದಿಗೆ ಹೆಜ್ಜೆ ಹಾಕುತ್ತೇವೆ, ಒಬ್ಬರಿಗೊಬ್ಬರು ಪ್ರೋತ್ಸಾಹ ಮತ್ತು ಬುದ್ಧಿವಾದವನ್ನು ಕೊಡುತ್ತೇವೆ. ಇಬ್ರಿಯರಿಗೆ 10:24-25. ಏಕೆಂದರೆ ಏಕಾಂಗಿಯಾಗಿ ನಡೆಯುವವರು ಹೆಚ್ಚು ಕಾಲ ಕುಂಟುತ್ತಾರೆ. ದೇವರಿಗೆ ಅರಿಕೆ ಮತ್ತು ಶುದ್ಧೀಕರಣವು ಬಲವನ್ನು ಪುನಃಸ್ಥಾಪಿಸುತ್ತದೆ. ಯಾಕೋಬ 5:16. 1 ಯೋಹಾನ 1:9. ವಾಕ್ಯವನ್ನು ಆಚರಣೆಗೆ ತರುವುದು ಹೆಜ್ಜೆಗಳನ್ನು ಬಲಪಡಿಸುತ್ತದೆ. ಕೇವಲ ಕೇಳುವುದಲ್ಲ, ಆದರೆ ವಾಕ್ಯದಲ್ಲಿ ನಡೆಯಲು ಸಹ. ಯಾಕೋಬ 1:22-25. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ದೃಷ್ಟಿಯನ್ನು ಯೇಸುವಿನ ಮೇಲೆ ನೆಟ್ಟಿರುತ್ತೇವೆ. ಇಬ್ರಿಯರಿಗೆ 12:1-2. ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಎಂದು ಇಂದಿಗೂ ಹೇಳುವವನು ಆತನೇ. ಯೋಹಾನ 5:8. ಮತ್ತು ಇಂದಿಗೂ ಕುಂಟುತ್ತಿದ್ದ ಕಾಲುಗಳು ಸಂತೋಷದಿಂದ ನೆಗೆಯುವಂತೆ ಮಾಡುವವನು ಆತನೇ. ಅಪೊಸ್ತಲರ ಕೃತ್ಯಗಳು 3:8. ಚಿತ್ರಣ ಸರಳವಾಗಿದೆ. ಹಳೆಯ ನ್ಯಾಯ ಪ್ರಮಾಣವ ಕುಂಟರನ್ನು ಹೊರಗಿಡುವುದರ ಮೂಲಕ ಯಜ್ಞವೇದಿಯನ್ನು ಕಾಯುತ್ತಿತ್ತು, ಆದರೆ ಹೊಸ ಒಡಂಬಡಿಕೆಯು ಕುಂಟರನ್ನು ಗುಣಪಡಿಸುವುದರ ಮೂಲಕ ಯಜ್ಞವೇದಿಯನ್ನು ಕಾಯುತ್ತದೆ. ನಾವು ದೌರ್ಬಲ್ಯದಿಂದ ಅನರ್ಹರಾಗುವುದಿಲ್ಲ, ಆದರೆ ಪುನಃಸ್ಥಾಪನೆಗೊಳ್ಳಲು ಆಹ್ವಾನಿಸಲ್ಪಟ್ಟಿದ್ದೇವೆ. ನಮ್ಮ ಕುಂಟುವಿಕೆ ಅಂತ್ಯವಲ್ಲ, ಕ್ರಿಸ್ತನಲ್ಲಿ ಅದು ನೆಗೆತ ಆಗಬಹುದು. ನಮ್ಮ ಹಿಂಜರಿಕೆ ಶ್ರದ್ಧೆಯಾಗಬಹುದು ಮತ್ತು ನಮ್ಮ ಕುಗ್ಗಿದ ಇರಬಹುದು ಒಂದು ಬಲವಾದ ಹೌದು ಮತ್ತು ಆಮೆನ್ ಆಗಬಹುದು. 2 ಕೊರಿಂಥ 1:20. ಯೆಶಾಯನ ಈ ವಾಗ್ದಾನವು ಇಂದಿಗೂ ನಿಂತಿದೆ. ಆಗ ಕುಂಟನು ಜಿಂಕೆಯಂತೆ ಹಾರುವನು. ಯೆಶಾಯ 35:6. ಪ್ರಾರ್ಥನೆ. ಪರಮ ಪಿತಾ ಯೆಹೋವನೇ, ತಗ್ಗಿದ ಕೈಗಳನ್ನು ಎತ್ತಿ ಹಿಡಿ ಮತ್ತು ಬಲಹೀನ ಮೊಣಕಾಲುಗಳಿಗೆ ಶಕ್ತಿಯನ್ನು ನೀಡು. ನಮ್ಮ ಪಾದಗಳ ಮುಂದೆ ಸರಳವಾದ ಮಾರ್ಗಗಳನ್ನು ಸಿದ್ಧಪಡಿಸು ಮತ್ತು ನಿನ್ನ ಮಾರ್ಗಗಳಲ್ಲಿ ನಮ್ಮ ಹೆಜ್ಜೆಗಳನ್ನು ಮುನ್ನಡೆಸು. ಕುಂಟಾದದ್ದನ್ನು ನಿನ್ನ ಕರುಣೆಯಿಂದ ದೂರವಿಡದೆ ಪೂರ್ಣವಾಗಿ ಗುಣಪಡಿಸು. ಸ್ಥಿರವಾದ ಮತ್ತು ನಂಬಿಗಸ್ತ ಹೃದಯಗಳಿಂದ ಆತ್ಮದಿಂದ ನಡೆಯಲು ನಮಗೆ ಕಲಿಸು. ನಾವು ನಿನ್ನ ನಾಮಕ್ಕೆ ಮಹಿಮೆ ತರುವ ಪವಿತ್ರ ಯಾಜಕತ್ವವಾಗಿ ನಿಲ್ಲುವಂತೆ ಮಾಡು. ಆಮೆನ್.